ಫಿಕ್ಸ್ ಆಗೈತಿ ಅಪ್ಪ ಒಳ್ಳೆ ನಟನ ಆಗ್ಬೇಕು, ಒಬ್ಬಳೆ ಮಗಳಾಗ್ಬೇಕು, ಹೌದು, ಒಬ್ಬ ಅಣ್ಣ ಆಗ್ಬೇಕು, ಹೌದು, ಸಂಸಾರದಾಗ ಅನುಕೂಲ ಆಗಿರ್ಬೇಕು. ಮದುವೆ ಮಾಡ್ಬೇಕಂತೆ. ಮದ್ವೆ ನಂದು ಮದುವೆ ಮಾಡ್ಯಾವ. ಮದುವೆ ನಮ್ಮವ್ವ ನೋಡಿ ಪಾಪ ಎಷ್ಟು ಕಜಾಯ ಮಾಡಿಟ್ಟಿದ್ದಾಳೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಆ್ಯಕ್ಚುಲಿ ಏನಂತಂದರೆ ನಾವು ಅವನ್ನ ಕರ್ಕೊಂಬರಕ್ಕೆ ಹೋದ್ವಿ. ಅದು ಹಿಂದಿನ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಇವಾಗ ಏನಂತಂದರೆ ನಾವು ಕರ್ಕೊಂಬರಕ್ಕೆ ಹೋದ್ವಿ ಅವನ್ನ. ಯೂಶ್ವಲಿ ನಮ್ಮ ಅವ್ವ ಎಲ್ಗೂ ಬರಲ್ಲ, ಯಾರ ಮನೆಗೂ ಅಂದರೆ ಬಂದ್ರೂ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋದಷ್ಟೇ. ನಮಗೆ ಗೊತ್ತಿಲ್ಲ ಬರ್ತಾಳ ಏನು ಅಂತೇಳಿ ನೋಡೋಣ. ಇದು ನೋಡಿ ನಮ್ಮ ಮಾವ ಮನೆ. ಫಸ್ಟ್ ನಮ್ಮ ಮಾವ ಮನೆ ಸಿಗುತ್ತೆ ನಮಗೆ. ನಮ್ಮ ಆಂಟಿ ರಂಗೋಲಿ ನೋಡಿ ಗೈಸ್. ಇದು ರಂಗೋಲಿ ಅಂತ ಯಾರಾದರೂ ಹೇಳ್ತೀರಾ? ನಮ್ಮವ್ವ ರೆಡಿ ಆಗಿರ್ತಾಳೆ, ತೋರಿಸ್ತೀನಿ ಇವಾಗ. ಹುಡುಗಿ ಮನೆಯವರು, ಹುಡುಗಿ ಮನೆಯವ್ರಂತವ್ವ. ಹುಡುಗಿ ಮನೆಯವರು, ಹುಡುಗಿ ಮನೆಯವರು. ಹುಡುಗಿ ಮನೆಯಾಗ ಫಿಕ್ಸ್ ಆಗೈತಿ ಅಪ್ಪ. ಎಲ್ಲೇ ಅದೇ ಅಲ್ಲವ್ವ, ಹೌದಲ್ಲ ಹಂಗಲ್ಲ ತಂದಿರವ. ಅವ್ವ ನೀನ್ ನೋಡಿದ್ರೆ ಅದ್ ನಾನು ಅವಳೇ ಹಾಕಿನಿ. ಖುಷಿಯಿಂದ ಮಾಡೋಣ. ನನ್ನ ದೇವ್ರ ಒಂದು ಇಟ್ರೆ ನನ್ನ ಮಗನ ಮಾಡ್ತೀನಿ ಬಿಡ್ತೀನಿ. ಆ ಪ್ರಶ್ನೆ ಬೇರೆ. ಖುಷಿಯಿಂದ ನನ್ನ ಮಗಳಿಗೆ ಹಿಂಸೆ ಕೊಡೋರು ಜನ. ನಾನು ದೇವ್ರು ಒಳ್ಳೇದು ಮಾಡಿದೆ ಅಂತ ದೇವ್ರಿಗೆ ಕೊಯ್ ಖುಷಿಯಿಂದ ಮಾಡ್ತೀನಿ. ಒಟ್ಟಿಗೆ ಹೋಗ್ತಾನೆ ಇರ್ತೀನಿ. ಮದುವೆ ಮಾಡ್ಯಾವ, ಹೆಂಗ್ ಗೊತ್ತು? ಮದುವೆ ಮಾಡೆ ನಂಗೆ, ಮದುವೆ ಮಾಡೆ. ಅಲ್ಲ ಹೆಂಗ್ ಗೊತ್ತು? ಅಕ್ಕಿ ತೊಳಕ್ಕೆ ಬಿಟ್ಟಿನಿ, ಸುಟ್ಟು ತೊಳಕೆ ಬಿಟ್ಟಿನಿ. ಕುಟ್ಕೊಂಡು ಕಜೆ ಮಾಡೋ ಕಾಲು ಸೊಡ್ತಾವು, ಹಿಂಗೆ ಎಳಿತಾವು. ಅದೇ ಅದಕ್ಕೆ ಅದು ಮದುವೆ ಮಾಡ್ಬೇಕಂತೆ. ಮದ್ವೆ ನಂದು ಮದುವೆ ಮಾಡ್ಯಾವ. ಮದುವೆ ಮಾಡಿದ್ವಿ. ಇದೊಂದು ಸುಗ್ಗಿ ಹೋಗ್ಲಿ. ಇದೊಂದು ಸುಗ್ಗಿ ಅಲ್ಲ ಇದು. ಅವ್ವ ನನಗೆ ಎಷ್ಟು ವಯಸ್ಸು ಗೊತ್ತಾ? ನನಗೆ ಎಷ್ಟು ಗೊತ್ತಾ ಈಗ ವಯಸ್ಸು? ನನಗೆ ಎಷ್ಟು ವಯಸ್ಸು? 40 ವರ್ಷ ನನಗೀಗ. 27 ವರ್ಷ. 22 ವರ್ಷ ಹಮೋಸ ಆಗೋತಾ? ಹೌದು ಮತ್ತೆ ಆಗಲ್ಲ. ಅಕ್ಕರ ಮದುವೆ ಆಗಿಲ್ಲ ಈಗ. ಮತ್ತೆ ಅಕ್ಕರ ಮದುವೆ ಆಗಿತ್ತು, ಈಗ ನನ್ನ ಮದುವೆ ಆಗಲ್ಲ. ಈಗ ನಾನು ಹೇಳ್ತೀನಿ, ಜನರ ಕೈ ಹೇಳ್ತೀನಿ. ನನ್ನ ಮಗ ಹೇಳಿದ, ನಮ್ಮ ಅಕ್ಕ ತಂಗಿ 3 ಜನ ಇದ್ದಾರೆ. ಅವ್ರು 3 ಜನನು ಇದಾಗ ತನಕ ನಾನು ಯಾವ ಬಂದ್ರು ನಾನು ಪೂಜೆ ಹೋಗಲ್ಲ ಅಂತೀನಿ. ನಮ್ಮ ಅಕ್ಕ ತಂಗಿ ಇದು ಮಾಡ್ತೀನಿ ಮಾಡ್ತೀನಿ ಅಂತ. ಅದು ಒಂದು ಮಾತು ನನ್ನ ಮಗ ನಡೆಸ್ಬಿಟ್ಟ. ನನ್ನ ಮಗನ ಇವತ್ತ ಮಾಡ್ಲಿ ನಾಳೆ ಮಾಡ್ಲಿ, ಅದಕ್ಕೆ ಅಡ್ವಾನ್ಸ್ ಹಾಕಲ್ಲ ನಾನು. ಅಡ್ವಾನ್ಸ್ ಅಲ್ಲ, ಅಡ್ಗಾಲು ಅಡ್ವಾನ್ಸ್ ಹಾಕಲ್ಲ. ಆಯ್ತವ್ವ, ನೀನು ಯಾವ್ದು ಹೆಣ್ಣು ನೋಡು ಅವಳನ್ನ ಹಾಕಿನಿ. ನಮ್ಮೂರಾಗ ಯಾವ ನಿಮ್ಮೂರಾಗ ಬೇಡ, ಅಲ್ಲ ನಿಮ್ಮೂರಾಗ ಬೇಡ, ಅಲ್ಲ ಯಾರನ್ನಾರು ತಡಿ, ಅವಳೇನು ಹೇಳ್ತಾಳೆ. ನಮ್ಮೂರ ಅಪ್ಪ ಅಂತ ನಿಮ್ಮೂರಾಗ ಅದ್ ನಾನು ಆಗೋದಿಲ್ಲ. ನಮ್ಮೂರಾಗ ಬೇಡ, ನಿಮ್ಮೂರಾಗ ನಾ ಆಗೋದಿಲ್ಲ. ಬೇಡ, ನಿಮ್ಮೂರಾಗ ಬೇಡ. ಬೇಡ. ಒಳ್ಳೆ ನಟನ ಆಗ್ಬೇಕು, ಒಬ್ಬಳೆ ಮಗಳಾಗ್ಬೇಕು, ಹೌದು, ಒಬ್ಬ ಅಣ್ಣ ಆಗ್ಬೇಕು, ಹೌದು, ಸಂಸಾರದಾಗ ಅನುಕೂಲ ಆಗಿರ್ಬೇಕು. ಆಗ್ತಿದ್ದ ಇನ್ನೊಬ್ಬರ ಮನೆ ತಂದು ನೀಲ್ ಅಡುಗೆ ಮಾಡ್ತೀವಿ ಮುಣ್ಣಂಗೆ ಹಾಕೋದು ಬೇಡ. ಅವ್ನು ಸಿದ್ದಾಗಲಿ ಸರಿಯಾಗಲಿ ನಂದು ಅಂತ ಇರ್ಬೇಕು. ಹೌದು, ನಂದು ಅಂತ ಇರ್ಬೇಕು. ನನ್ನ ಸೀರೆ ತಿಂಡಿ ಆಗಿದೆ. ಇವನಿಗೆ ಏನಾದ್ರು ಬೇಕಂತೆ. ನಮ್ಮವ್ವ ನೋಡಿ ಪಾಪ ಎಷ್ಟು ಕಜಾಯ ಮಾಡಿಟ್ಟಿದ್ದಾಳೆ. ನಮಗೆ ತಗೊಂಡೋಗ ಇತ್ತವ, ಇದು ನಮ್ಗೆ ಅಂತ ಇಟ್ಟಿರೋದು. ನಮ್ಮ ಅವ್ವಂಗೆ ನಾವು ಬಂದ ತಕ್ಷಣ ತಿನ್ಬೇಕು. ಇವಾಗ ನೋಡಿ ತುಪ್ಪ ಹುಡುಕ್ತಾ ಇದ್ದಾಳೆ. ತುಪ್ಪ ಹಾಕ್ಬಿಟ್ಟು ಸಾಕವ್ವ, ಇಲ್ಲಿ ಹಾಕವ್ವ. ಸಾಕವ್ವ, ಕೀರ್ತಕ್ ಬೇಡ ಅಂತೆ. ಸಾಕವ್ವ, ಬೇಡ, ಸಾಕು ಇಡು. ಈ ತುಪ್ಪ ನೋಡಿ ಅವಳೇ ಮಾಡೋದು, ಎಷ್ಟು ಸಕ್ಕತ್ತಾಗಿರುತ್ತೆ.
ಪಾಪ ಒಬ್ಬಳೆ ಕುತ್ಕೊಂಡು ಕಜ್ಜಾಯ ಮಾಡಿ ಈ ಥರ ಹಾಕಿಟ್ಟಿರ್ತಾಳೆ. ಪ್ರತಿ ಸರಿ ಕಜ್ಜಾಯ ಮಾಡ್ತಾಳೆ, ಒಂದು ಸರಿ ಅಲ್ಲ 2 ಸರಿ ಅಲ್ಲ. ಪಾಪ ಅಲ್ಲ ನಮ್ಮವ್ವ. ಇದು ನೋಡಿ ಗೈಸ್, ಎಷ್ಟು ಗಟ್ಟಿ ಮೊಸರಿದೆ ಅಂದರೆ ನಮ್ಮ ಅವ್ವ ಮನೆಯಲ್ಲಿ ಎಮ್ಮೆ ದನ ಎಲ್ಲ ಇದ್ದಾವೆ. ಸೊ ಅದ್ರದ್ದು ನಾವು ಬರ್ತೀವಿ ಅಂತ ಹೇಳಿ ಅದನ್ನು ಕಡ್ದಿರಲಿಲ್ಲ, ಅಂದರೆ ಮಜ್ಜಿಗೆ ಮಾಡಿರಲಿಲ್ಲ. ಅದನ್ನು ನಮ್ಮ ಮನೆಗೆ ಮತ್ತೆ ಕೊಟ್ಟು ಕಳ್ಸೋಕ್ಕೆ ಬಾಕ್ಸಿಗೆ ಹಾಕ್ತಾ ಇದ್ದಾಳೆ. ಎಷ್ಟು ದಪ್ಪ ಇದೆ ಅಂದರೆ ನಿಮಗೆ ಪ್ಯಾಕೆಟಲ್ಲೂ ಇಷ್ಟು ದಪ್ಪ ಇರಲ್ಲ ಅನಿಸುತ್ತೆ, ಅಷ್ಟು ದಪ್ಪ ಇದೆ. ಸೊ ನಮ್ಮವ್ವ ನಾವು ಹೋಗಿದ ತಕ್ಷಣ ರೆಡಿಯಾಗಿದ್ಲು. ಅವಳನ್ನ ಕರ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಏನಂದರೆ ಪಾಪ ಅವಳೊಬ್ಬಳೇ ಮತ್ತು ನಮ್ಮ ಚಿಕ್ಕಮ್ಮ ಎಲ್ಲ ಸೇರಿ ಕಜ್ಜಾಯ ಮಾಡಿಟ್ಕೊಂಡಿದ್ರು, ಅಂದರೆ ತುಂಬ ಮಾಡಿಟ್ಟಿದ್ರು. ಬಿಕಾಸ್ ನೆಂಟ್ರಿಗೆ ಬಂದವರಿಗೆಲ್ಲ ಹಾಕಬೇಕು ಅಂತ ಹೇಳಿ ಅಂತ. ಅವರು ಬರಬೇಕಾದ್ರೆ ನಮಗೆ ತುಂಬ ಏನೇನೋ ತಿಂಡಿಗಳನ್ನ ತೊಗೊಂಡು ಬಂದಿದ್ರು. ಕರ್ಜಿಕಾಯಿ, ಆಮೇಲೆ ಏನೋ ಕಜ್ಜಾಯ ಎಲ್ಲ ಮಾಡ್ಕೊಂಡು ಬಂದಿದ್ರು. ಸೊ ನಾವು ಹಾಗೆ ಹೋಗಬೇಕಲ್ವಾ, ನಾವು ಹಾಗಾಗಿ ರವೆ ಉಂಡೆ ಮತ್ತು ಸ್ವೀಟ್ಸು, ಅದಾದಮೇಲೆ ಕಜ್ಜಾಯ ಮಾಡ್ಕೊಂಡು ಹೋಗಿದ್ವಿ. ಸೊ ನಮ್ಮವ್ವ ಬಂದುಬಿಟ್ಟು ನಾವು ಹೊರಡೋಣ ಅಂತ ಹೇಳಿ ರೆಡಿ ಆದ್ವಿ. ನಮ್ಮವ್ವ ಊರಿಂದ ನಮ್ಮ ಅಕ್ಕ ಮನೆಗೆ ಏನು ತುಂಬ ದೂರ ಇಲ್ಲ, ಒಂದು 20 ನಿಮಿಷ ಅಷ್ಟೇ. ಏನಂದರೆ ಎಲ್ಲರೂ ಹತ್ರದಲ್ಲೇ ಇರೋದು, ಯಾರೂ ಅಷ್ಟೇನು ದೂರ ಇಲ್ಲ. ಸೊ ಗೈಸ್, ನಾವು ನಮ್ಮ ಅವ್ವನ ಕರ್ಕೊಂಡು ನಮ್ಮ ಚಿಕ್ಕಮ್ಮ ಮತ್ತು ನಾವೆಲ್ಲ ಸೇರ್ಕೊಂಡು ಹೊರಟ್ವಿ. ಏನಂತಂದರೆ ತುಂಬ ದೂರ ಏನಿಲ್ಲ, ಅಲ್ಲಿಂದ ಒಂದು 20 ನಿಮಿಷ ಅಷ್ಟೇ. ಮತ್ತು ನಾವು ಪಾಪುನ ಎಲ್ಲ ಶಾಸ್ತ್ರ ಮುಗಿಸಿ ಒಳಗೆ ಕಳಿಸಿ ಬಂದಿದ್ವಿ ಅಷ್ಟೇ. ನಾವು ಹೋಗೋದು ಡೈರೆಕ್ಟ್ ಊಟಕ್ಕಷ್ಟೇ, ಇನ್ನೇನಿಲ್ಲ. ಅಂದರೆ ಪೂಜೆ ನಡೀತಾ ಇರುತ್ತೆ ಮೇ ಬಿ ಅಲ್ಲಿ. ಚುಕ್ಕಿ ಬಂದಳೆ, ಕೊಡವ ಕೈ ಕೊಡು, ಇಡೋ ಇಡೋ, 2 ಕಾಲಿಡೋ. ಹಂಗಂದ್ಯಾ? ಓಕೆ, ಏನಾದಿಲ್ಲ ಬಾ. ಮುಗಿತಾ ಇರ್ತದೆ. ಎಲ್ಲರೂ ಸರತಿ ಸಾಲಿನಲ್ಲಿ ಮೌನವಾಗಿ ಬಂದು ತೀರ್ಥವನ್ನ, ಪ್ರಸಾದವನ್ನ, ಸಪಾಲ ಭಕ್ಷವನ್ನ ಎಲ್ಲ ಸ್ವೀಕರಿಸ್ತಾ ಇರ್ತಾರೆ. ಅದೇ ಸಂದರ್ಭಕ್ಕೆ ಭದ್ರಶಿಲಾ ನದಿಯನ್ನ ದಾಟಿ ವ್ಯಾಪಾರವನ್ನ ಮುಗಿಸಿಕೊಂಡು ಸಾಧು ಎಂಬ ಹೆಸರಿನ ವೈಶ್ಯನೊಬ್ಬನು ಬರ್ತಾನೆ. ನೋಡ್ತಾನೆ, ಇಡೀ ನದಿಯ ದಂಡೆ ಸಿಂಗಾರಗೊಂಡು ತುಂಬಾ ಜನ ಸೇರಿದ್ದಾರೆ. ಎಲ್ಲರೂ ಕೂಡ ಶ್ರದ್ಧಾವಂತರಾಗಿ, ಭಕ್ತಿವಂತರಾಗಿ ಎಲ್ಲಂತ ಹೂಡಬಾಲೆ ದೇವರ, ಎಲ್ಲಂತ ಹೂಡಬಾಲೆ ಸತ್ಯಾಗಣಿ ದೇವರ. ಅರುಣ್ಯ ಭಾವೇನ ರಕ್ಷಮಾಂ ಪುರುಷೋತ್ತಮ ಪ್ರಸಾದ ಕೊಡ್ತೇನೆ. ಎಲ್ಲರಿಗೂ ನಾನು ತೀರ್ಥ ಕೊಡ್ತೇನೆ. ನೀವೆಲ್ಲರಿಗೂ ಒಂದು ಚಮಚ ಪ್ರಸಾದ ಕೊಡ್ಬೇಕು. ಸತ್ಯನಾರಾಯಣ ನಾಮಸ್ಮರಣೆ ಮಾಡ್ಕೊಂಡು ಬಾಯಿ ಹಾಕೊಳ್ಳಿ. ಶನೀಶ್ವರ ಸ್ವಾಮಿ ನಾಮಸ್ಮರಣೆ ಮಾಡ್ಕೊಂಡು ಬಾಯಿ ಹಾಕೊಳ್ಳಿ. ಸೊ ಗೈಸ್, ನಾವು ರೀಚ್ ಆಗೋ ಹೊತ್ತಿಗೆ ಆಲ್ಮೋಸ್ಟು ಸತ್ಯನಾರಾಯಣ ಕತೆ ಮುಗಿಸಿ ಶನಿ ಕತೆ ಸ್ಟಾರ್ಟ್ ಮಾಡಿದ್ರು. ಮುಂಚೆಲ್ಲ ಏನು ಮಾಡ್ತಾಯಿದ್ರು, ಶನಿ ಕತೆನ ಹಿಂದಿನ ದಿನ ಮಾಡ್ತಾ ಇದ್ರಂತೆ. ಇವಾಗ ಎರಡನ್ನೂ ಒಟ್ಟಿಗೆ ಮಾಡ್ತಾರೆ ಭಟ್ರು. ಸತ್ಯನಾರಾಯಣ ಕತೆ, ಶನಿ ಕತೆ 2 ಒಟ್ಟಿಗೆ ಮಾಡಿ ಮುಗಿಸ್ತಾ ಬಂದಿದ್ರು. ಸೊ ನಾವು ಕರೆಕ್ಟ್ ಟೈಮಿಗೆ ಹೋದ್ವಿ. ಆ್ಯಕ್ಚುಲಿ ಒಂದು 12:30 ಹಂಗೆ ಹೋದ್ವಿ ಅನ್ಕೋತೀನಿ. ಅದಾದಮೇಲೆ ಒಂದು ಅರ್ಧ ಗಂಟೆ ಕತೆಯನ್ನೆಲ್ಲ ಕೇಳಿಸ್ಕೊಂಡ್ವಿ. ಸೊ ಅವ್ರ ಕತೆ ಮುಗಿಸಾದ್ಮೇಲೆ ನಮಗೆಲ್ಲ ಆರತಿ ಮಾಡೋಕ್ಕೆಲ್ಲ ಕೊಟ್ಟರು. ಆಮೇಲೆ ಪ್ರಸಾದ, ತೀರ್ಥ ಪ್ರಸಾದ ಎಲ್ಲ ಹಂಚಿದ್ರು. ಆಮೇಲೆ ಊಟಕ್ಕೆ ರೆಡಿ ಆದ್ವಿ. ಅದೇ ಮೇನ್ ಪಾರ್ಟ್ ಅಲ್ವಾ. ಸೊ ನಾವು ಅದ್ರ ಮಧ್ಯೆ ಆರತಿ ಮಾಡ್ತಾ ಇದ್ವಿ ಇಲ್ಲಿ. ನಿದ್ದೆ ಮುಡಗಿದೆ, ಅದಕ್ಕೆ ಡ್ರೆಸ್ಸು ಇದಾಯ್ತು, ಹೆವಿ ಆಗಿದೆ. ಕಳ್ಳ ಒಳಗಡೆ ಅದು ರೂಮಲ್ಲಿ ಫಿಕ್ಸ್ ಮಾಡಿರ್ಲಿಲ್ಲ, ಹಿಂದೆ ತಗೋಬಾರ್ದು ಅಂತ ಹೇಳಿ ಅಂತ. ಹೊರಗಡೆ ಇತ್ತ ಅದು ಹೇಳ್ತಿಲ್ಲ, ಹಂಗಾಗಿ ಆಡ್ಸಕ್ಕೊಂದೇ ತೊಟ್ರು. ಹೊಲ್ಸದ ರೂಮೇ ಕಳ್ಳ ಇಲ್ಲ, ಅಭ್ಯಾಸ ಮಾಡಿ ಚಿಕ್ಕಿನ ಅದ್ವಿತೀಯ ಅಲ್ಲ, ನಿನ್ನ ಹೆಸರು ಅದ್ವಿತೀಯ? ಅದ್ವಿತೀಯ ಅರ್ಯ, ಅದ್ವಿತೀಯ ಅರ್ಯ, ಚುಕ್ಕಿ ಅದ್ವಿತೀಯ ಅರ್ಯ. ಕೃಷ್ಣ ಕೃಷ್ಣ, ನಮ್ಮವ್ ನಾಮಕರಣ ಮಾಡಿ ಕೃಷ್ಣ ಅಂತ ಅಲ್ಲ, ಕೃಷ್ಣ ನೀನು ಅಲ್ಲ. ಎಲ್ಲ ಮುಗಿಸಿ ಊಟಕ್ಕಂತ ರೆಡಿ ಇದ್ವಿ. ಅವ್ರ ಮನೇಲಿ ಸತ್ಯನಾರಾಯಣ ಕತೆ, ಶನಿ ಕತೆ ಇರೋದ್ರಿಂದ ವೆಜ್ ಊಟನೇ ಅಲ್ವಾ. ಸೊ ಹಾಗಾಗಿ ಏನಂದರೆ ತುಂಬ ಜನರನ್ನ ಕರೆದಿರಲಿಲ್ಲ, ತುಂಬ ಹತ್ರದವ್ರನ್ನ ಮಾತ್ರ ಕರೆದಿದ್ರು. ಬಿಕಾಸ್ ಇನ್ನು ಬ್ಯಾಕ್ ಟು ಬ್ಯಾಕ್ ಮತ್ತೆ ಫಂಕ್ಷನ್ಸ್ ಇದೆ. ಅವ್ರ ಊರಲ್ಲಿ ಮಾರಿ ಜಾತ್ರೆ ಇದೆ, ಅದು 9 ವರ್ಷಕ್ಕೊಂದ್ಸರಿ. ಸೊ ಎಲ್ಲ ಸೇರಿ ಸ್ವಲ್ಪ ಅಂದ್ರೂ ಜಾಸ್ತಿ ಜನನೇ ಆಗ್ಬಿಟ್ಟಿದ್ರು. ನೆಕ್ಸ್ಟು ಇಲ್ಲಿ ಕಾಣಿಸ್ತಿದ್ಯಾ ನಮ್ಮ ಅವ್ವನ ಕಜ್ಜಾಯ. ಸೊ ಇಲ್ಲಿ ಎಡೆ ಮೇಲೆ ಹಾಕ್ತಾಯಿದ್ರು. ಅಂದರೆ ತುಂಬ ಮಾಡಿದ್ರಿಂದ ಊಟದ ಪಂಕ್ತಿ ಕೂಡ ಕಜ್ಜಾಯನ ಹಾಕ್ತಾಯಿದ್ರು.
ಬಟ್ ಏನಂತಂದರೆ ತರಕಾರಿ ಸಾರು ಜೊತೆ ಕಜ್ಜಾಯ ತಿನ್ಬೇಕಷ್ಟೆ. ಅಂದರೆ ವೆಜ್ಜಲ್ಲೂ ತುಂಬ ವೆರೈಟೀಸ್ನ ಮಾಡಿಸಿದ್ರು ಊಟಕ್ಕೆ ಅಂತ ಹೇಳಿ. ನಿಮ್ಮ ಅಮ್ಮನ ಇಲ್ಲೇ ಬಿಟ್ಟವಾರ ಮಗಳೇ ಹೇಳ ಬಟ್ಟೆ ನೋಡು ಡ್ರೆಸ್ ಕಳ ಅಂತ ಮಗಳೇ ಅಂತ ಮಗಳೇ ಕೈ ಕಾಲಿಗೆಲ್ಲ ಕಟ್ಬಿಟ್ಟಿರಾ ಅವಳಿಗೆ ಅದೆಲ್ಲ ತೆಗಿಬೇಕು, ಆಮೇಲೆ ಫ್ರೀ ಆಗ್ತಾಳೆ ಅವಳು. ತೆಗಿತೀನಿ ಸಂಜೆ 5 ಗಂಟೆ ಆಗದೆ ಅವತ್ತು ಅಷ್ಟೇ ಇದ್ರ ದಿನ ನಾಮಕರಣ ದಿನ ಅರ್ಧ ದಿನ ಒಂದೆರಡು ಅವರ್ ಹಾಕೋತು ನಿದ್ದೆ. ಕೆಲಸ ಮಾಡಿ 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 ಬೆಳಿಗ್ಗೆಯಿಂದ ಕಲರ್ ಹೈಲೈಟ್ ಆಗುತ್ತೆ ಅದಕ್ಕೆ. ಅವನ ಮಗಳೇ ಕಳ್ಳ ಮಗ ಇಲ್ಲ ನೋಡಿ ಕಳ್ಳ ಬಾಯ್ ಮಗಳೇ ನೀ ಬರಲ್ಲ ನಮ್ ಜೊತೆ ಇವಾಗ ಮುದ್ದು ಇವಳೇನೆ ಏನ್ ತಿಂತಿದ್ಯಾ ಅದು ಅದೇ ಮುದ್ದಣ್ಣ ಬರಲ್ಲ ನೀ ನಮ್ ಜೊತೆ ಮುದ್ದಣ್ಣ ಸೊ ಎಲ್ಲಾನು ಮುಗಿತು. ನಾನು ಹೇಳ್ದೆಲ್ಲ ನಮ್ಮವ್ವ ತುಂಬ ಹೊತ್ತು ಯಾರ ಮನೇಲೂ ಜಾಸ್ತಿ ಹೊತ್ತಿರಲ್ಲ. ಅಂದರೆ ದಿನಗಳು ಬಿಡಿ ಹೊತ್ತುಗಳೇ ಜಾಸ್ತಿ ಇರಲ್ಲ. ಅವಳವಳ ಮನೆಗೆ ಬೇಗ ಹೋಗ್ಬಿಡ್ಬೇಕಷ್ಟೆ. ಸೊ ಎಲ್ಲ ಹೊರಟರು. ಏನಂದರೆ ನಾವು ಬರ್ಬೇಕಾದ್ರೆ ನಾವು ಕರ್ಕೊಂಡು ಬಂದಿದ್ವಿ, ಹೋಗ್ಬೇಕಾದ್ರೆ ನಮ್ಮ ಭಾವ ಬಿಡ್ತೀವಿ ಅಂತ ಹೇಳಿದ್ರು. ನಾನು ಹೇಳಿದೆ ಅಲ್ಲ ಎಲ್ಲನೂ ಅಲ್ಲಲ್ಲೇ ಇರ್ತಾರೆ, ಒಂದು 20 ನಿಮಿಷದ ಜರ್ನಿ ಅಷ್ಟೇ. ಸೊ ಅವರು ಅವ್ರ ಕಾರಲ್ಲೇ ಬಿಡ್ತೀನಿ ಅಂತೇಳಿ ಹೊರಟರು. ಅವರು ಬಿಟ್ಟರು ಕೂಡ. ನಮಗೇನಂದರೆ ನಮ್ಮ ಮುದ್ದು ಪುಟಾಣಿನ ಬಿಟ್ಟು ಹೋಗಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಬೇಜಾರು. ಅವಳಿಲ್ಲ ಅಂದರೆ ಮನೆ ಫುಲ್ ಖಾಲಿ ಖಾಲಿನೇ. ಅವಳಿದ್ರೆ ಒಂಥರ ಖುಷಿ ಖುಷಿ ಅಲ್ಲ. ಸೊ ಅದಕ್ಕೇನೆ ನಮ್ಮವ್ವಗೆ ಮರಿ ಮೊಮ್ಮಗಳು ಅವಳು ಅಲ್ಲ. ನಾವೆಲ್ಲ ಅದೆಷ್ಟು ವರ್ಷ ಬದುಕ್ತೀವೋ ಗೊತ್ತಿಲ್ಲ ಗೈಸ್. ಬಟ್ ಅವ್ರ ಜನ್ರೇಷನ್ ಎಲ್ಲ ಏನಂತಂದರೆ ತುಂಬ ಹಾರ್ಡ್ ವರ್ಕ್ ಮಾಡಿನೋ ಏನೋ ಗೊತ್ತಿಲ್ಲ. ಅವ್ರದ್ದು ಸ್ಟ್ಯಾಂಡರ್ಡ್ ಆಫ್ ಅಂದರೆ ಜೀವನ ಮಾಡೋ ಶೈಲಿನೇ ಬೇರೆ ಥರ ಇದೆ. ನಮ್ಮ ಥರ ಇರಲಿಲ್ಲ ಅವ್ರದ್ದು. ಬಟ್ ತುಂಬ ಚೆನ್ನಾಗಿತ್ತು. ನಮ್ಮವ್ವ ಈ ಥರ ಬರ್ತಾಳೆ ಅಲ್ಲ, ಅವಳಿಗೆ ಎಷ್ಟು ವರ್ಷ ಅಂದ್ಕೊಂಡಿದ್ದೀರಾ ನೀವು? 90+ ಇಯರ್ಸ್, 90+. ನಮಗೆ ಈ ವಯಸ್ಸಿಗೆ ನಮಗೆ ಬೆನ್ನು ನೋವು, ಕಾಲು ನೋವು ಎಲ್ಲ ನೋವು ಬರ್ತದೆ. ಬಟ್ ಅವ್ರ ಏಜ್ ನೋಡಿ 90+. ಅದು ಚುಕ್ಕಿ ಕರ್ಕೊಂಡು ಹೋಗ್ತೀವಿ. ಇಲ್ಲ ನೋಡು, ನಾವು ಚುಕ್ಕಿ ಕರ್ಕೊಂಡು ಹೋಗ್ತೀವಿ, ನಿಜ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋಗೋದಾ? ಅವಳು ಯಾರಂಗೆಲ್ಲ ಹೇಳ್ಕೊಡ್ತಾರೋ ಮರೆಯ. ಯಾಕೆ ಕಳ್ಸಲ್ಲ ಚುಕ್ಕಿನ ನೀನು? ಯಾಕೆ ಯಾಕಂತ ಹೇಳು. ಇಲ್ವಾ ಇಲ್ಲಿ ಹೇಳು ಹೇಳು ಹೇಳು. ಯಾಕೆ ಕಳ್ಸಲ್ಲ ಹೇಳು. ಇಲ್ಲ ನೋಡ ಮರೈತಿ. ಹೇಳಿ ಇವಾಗ ಯಾಕೆ ಕಳ್ಸಲ್ಲ ಅಂತ. ಯಾಕೆ ಹೇಳಿ ನೀನೆ. ಚುಕ್ಕಿ ಕರ್ಕೊಂಡು ಹೋಗ್ತೀವಿ ಆಯ್ತಾ? ನಾವು ಕಳ್ಸಲ್ಲ ಮತ್ತೆ. ನಾವು ಕರ್ಕೊಂಡು ಹೋಗ್ತೀವಪ್ಪ. ನಾ ಕರ್ಕೊಂಡು ಹೋಗ್ತೀವಿ. ಸರಿ ಸರಿ ಹಿಂಗೆ ಕೇಳು ಬಾ ಪ್ಲೀಸ್, ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳು. ಅವಾಗ ಕರ್ಕೊಂಡು ಹೋಗಲ್ಲ. ಹೇಳು ಹೇಳು ಗೈಸ್. ನಾವು ಎಲ್ಲ ಮುಗೀತು. ಸೊ ಮನೆಗೆ ಹೊರಟ್ವಿ. ಏನಂತ ಅಂದರೆ ನಾವು ಹೊರಡ್ಬೇಕಾದ್ರೆ ನಮ್ಮ ಚುಕ್ಕಿ ಮಲ್ಕೊಬಿಟ್ಟಿತ್ತು ಪಾಪ. ಅದನ್ನ ಹಾಗೆ ಮಾತಾಡ್ಸ್ಕೊಂಡು ಬಂದ್ವಿ. ಅದು ಮಾತಾಡೋಕ್ಕೆ ಎದ್ದಿರಲಿಲ್ಲ. ಸೊ ನನ್ನ ತಮ್ಮ ನೋಡಿ ಮತ್ತೆ ಕಾಲಲ್ಲಿದ್ದಾನೆ. ಅವ್ನು ಸ್ವಲ್ಪ ಹೊತ್ತು ಸುಮ್ಮನಿದ್ದ ಅಷ್ಟೇ, ಮತ್ತೆ ಕಾಲ್ ಸ್ಟಾರ್ಟ್ ಆಯಿತು. ಯಾಕೆ ನಮ್ಮ ಅಮ್ಮನೂ ಉಳ್ಕೊಳ್ಳಿಲ್ಲ, ಏನಕ್ಕೆಂದರೆ ಅರ್ಜೆಂಟಾಗಿ ಬಂದುಬಿಟ್ವಿ. ಬಿಕಾಸ್ ನಾನು ಮತ್ತೆ ಬೆಂಗಳೂರು ವಾಪಸ್ ಹೋಗಬೇಕಿತ್ತು. ಸೊ ಹಂಗಾಗಿ ಅಮ್ಮನೂ ಉಳ್ಕೊಂಡಿಲ್ಲ. ಏನಂದರೆ ಯಾರು ಯಾರ ಮೇಲೆ ಉಳ್ಕೊಳ್ಳಲ್ಲ ನಮ್ಮದ್ರಲ್ಲಿ. ಸ್ವಲ್ಪ ಹಂಗೇ ಎಲ್ಲನೂ ಹೋಗ್ತೀವಿ, ಆನ್ ಟೈಮ್ಗೆ ಹೋಗ್ತೀವಿ, ಎಲ್ಲ ಮುಗಿಸ್ಕೊತೀವಿ, ನಮ್ಮ ಮನೆಗಳಿಗೆ ವಾಪಸ್ ಬರ್ತೀವಿ.
ಆ ಥರ ಅಭ್ಯಾಸನೇ ಯಾರಿಗೂ ಇಲ್ಲ. ಈವನ್ ನಮ್ಮ ಅವ್ವಾಯಿಂದ ಬಂದಿರೋ ಬುದ್ಧಿ ಅನ್ಸುತ್ತೆ ಮೇ ಬಿ ಅದು. ಯಾರಿಗೂ ಅದಿಲ್ಲ. ಎಲ್ಲರೂ ಅವ್ರವ್ರ ಮನೆ ಮಾತ್ರ ಕಂಫರ್ಟಬಲ್. ಸೊ ಹಾಗಾಗಿ ಅವರು ವಾಪಸ್ ಬಂದ್ಬಿಟ್ರು. ಎಲ್ಲರೂ ಸೇರ್ಕೊಂಡು ವಾಪಸ್ ಹೊರಟ್ವಿ. ಏನಂದರೆ ನನಗೆ ಚುಕ್ಕಿನ ತುಂಬ ಮಿಸ್ಸಿಂಗ್ ಅಂತ ಅನಿಸ್ತಾ ಇತ್ತು. ಅವಳ ಬೆಡ್ಡು, ಅವಳಿಲ್ದಿರೋ ಜಾಗ ಸಿಕ್ಕಾಪಟ್ಟೆ ನೆನಪಾಗ್ತಾ ಇತ್ತು. ಬಟ್ ಗೊತ್ತಿಲ್ಲ ಅವಳು ಯಾವಾಗ ವಾಪಸ್ ಬರ್ತಾಳೆ ಅಂತ ಹೇಳಿ ನೋಡಬೇಕು. ಬಟ್ ಬಿಟ್ಟಂತೂ ಬಂದ್ವಿ ಅವ್ರ ಅಜ್ಜಿ ಮನೆಗೆ. ಸೊ ನಾವು ಬರೋ ಹೊತ್ತಿಗೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಟೀ ಎಲ್ಲ ಕುಡ್ಕೊಂಡು ಆರಾಮ್ಸೆ ಬಂದ್ವಿ ನಾವು. ಸೊ ಗೈಸ್, ನಮ್ಮ ಚುಕ್ಕಿನ ಅವರ ಮನೆಗೆ ಬಿಟ್ಟು ಬಂದಿದ್ದೀವಿ. ಪಾಪ ಚುಕ್ಕಿ ಅಂದರೆ ತುಂಬ ನೆನಪಾಗ್ತಿದ್ದಾಳೆ ಪಾಪ ಇವಾಗ. ಏನಂದರೆ ಮುದ್ದು ಮಗು ಅದು ಪಾಪ. ತುಂಬ ಬೇಜಾರಾಗ್ತಿದೆ ಇವಾಗ. ಅಂದರೆ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಅದೇನಂದರೆ ಶಾಸ್ತ್ರ ಮಾಡಲೇಬೇಕು. ಸೊ ಹಾಗಾಗಿ ಬಿಟ್ಟು ಇವಾಗ ಟೈಮ್ ಬಂದು 5 ಗಂಟೆ. ನಾವು ಮನೆಗೆ ವಾಪಸ್ ಬಂದಿದ್ದು ಇವಾಗ. ಸೊ ಎಲ್ಲರೂ ಬಂದಿದ್ದರು. ಅವ್ರ ಮನೇಲಿ ಸತ್ಯನಾರಾಯಣ ಕತೆ, ಶನಿ ಕತೆ ಇಟ್ಕೊಂಡಿದ್ರು. ಸೊ ಅದು ಮುಗಿಸಿ ಊಟಕ್ಕೆಲ್ಲ ಮುಗಿಸಿ ಆಮೇಲೆ ಸ್ವಲ್ಪ ತಿದ್ದು ಟೀ ಎಲ್ಲ ಕುಡ್ಕೊಂಡು ಇವಾಗ ಬಂದ್ವಿ. ಏನಂದರೆ ಬೇಜಾರಾಗ್ತಿದೆ ಪಾಪ. ಅವಳಿದ್ರೇ ಏನೋ ಒಂಥರ ಸಖತ್. ಅದು ತುಂಬ ಒಳ್ಳೆ ಮಗು. ನನಗೆ ಅಂದರೆ ಬೇರೆ ಮಕ್ಕಳಿಗೆ ಒಳ್ಳೆಯವರೇ, ಕೆಟ್ಟವರಂತಿಲ್ಲ. ಬಟ್ ಏನಂತಂದರೆ ಆ ಮಗು ಬಂದ್ಬಿಟ್ಟು ಬೇರೆ ಮಕ್ಕಳಿದ್ದಾರೆ, ಕಿರಿಕಿರಿ ಇಲ್ಲ, ಆಮೇಲೆ ಏನೋ ಆ ಥರ ಇರಲಿಲ್ಲ. ಸೊ ಅದ್ರ ಪಾಡಿಗೆ ಅದು ಇರ್ತಾಯಿತ್ತು. ಇವಾಗ ಅವಳನ್ನ ಮಿಸ್ ಮಾಡ್ಕೋತಾ ಇದ್ದೀವಿ ನಾವು. ಮೇ ಬಿ ನಾನು ಬೇಗ ಹೋಗ್ತೀನಿ ಅನಿಸುತ್ತೆ ವಾಪಸ್ ಬೆಂಗಳೂರಿಗೆ. ಸೊ ಗೊತ್ತಿಲ್ಲ. ಅಷ್ಟರೊಳಗೆ ಮತ್ತೆ ಅವಳನ್ನ ಒಂದ್ಸಲ ನೋಡ್ಕೊಂಬರ್ಬೇಕು. ಏನಂದರೆ ಅವ್ರ ಅಜ್ಜಿಗೂ ಪಾಪ ಆಸೆ ಇರುತ್ತೆ. ಬಟ್ ಎಟ್ ದ ಸೇಮ್ ಟೈಮ್ ನಮ್ಮ ಮನೆಗೆ ಅದು ಫಸ್ಟ್ ಮೊಮ್ಮಗು. ಸೊ ಹಂಗಾಗಿ ಎಲ್ರದ್ದು ಅದು ಮುದ್ದು ಅದು. ಮತ್ತೇನಂದರೆ ಸಖತ್ ಅವಳು ಒಳ್ಳೆ ಮಗು ಅದು. ನಾನು ಪಾಪ ಅಷ್ಟು ಒಳ್ಳೆ ಮಗು ನಾನು ನೋಡೇ ಇಲ್ಲ. ಅವಳು ಮಲಗಿರ್ತಾಳೆ. ಮಲಗಿ ಎದ್ದಿದ ತಕ್ಷಣ ಬೇರೆ ಮಕ್ಳು ಏನು ಮಾಡ್ತಾರೆ ಅಂದರೆ ಜೋರಾಗಿ ಕಿಚ್ಕೊಂಡ್ಬಿಡ್ತಾರೆ. ಎದ್ದಿದ ತಕ್ಷಣ ಇಲ್ಲ ಅಮ್ಮ ಅಮ್ಮ ಅಂದ್ಕೊಂಡು. ಅವಳು ಹೆಂಗೆ ಅಂದರೆ ಮಲಗಿ ಎದ್ದಿದ ತಕ್ಷಣ ಕಾಲೆಲ್ಲ ಅಲ್ಲಾಡಿಸ್ಕೊಂಡು, ಕೈಯೆಲ್ಲ ಅಲ್ಲಾಡಿಸ್ಕೊಂಡು ಸುಮ್ಮನೆ ಒಬ್ಳಿಗೊಬ್ಬಳೇ ಮಾತಾಡಿಕೊಂಡು ಇರ್ತಾಳೆ. ಅಂದರೆ ಆಟ ಆಡ್ಕೊತ ಇರ್ತಾಳೆ. ಆ ಥರ ಮಗು ಅದು ಪಾಪ. ತುಂಬ ಒಳ್ಳೆ ಮಗು ಅದು. ಇವಾಗ ನಮಗೆ ಸ್ವಲ್ಪ ಮಿಸ್ಸಿಂಗ್ ಅದು. ಸಖತ್ ಬೇಜಾರಾಗ್ತಿದೆ ಆ್ಯಕ್ಚುಲಿ. ಸೊ ನಾನು ಮತ್ತೆ ನೋಡೋಕೆ ಹೋಗ್ಬೇಕು ಅದನ್ನು. ಸೊ ಮತ್ತೆ ನೋಡೋಕೆ ಹೋಗ್ತೀನಿ. ನಾವು ಹೋಗ್ಬೇಕಿದ್ರೆ ಪಾಪ ಮಲ್ಕೊಂಬಿಟ್ಟಿತ್ತು ಅದು. ಅಂದರೆ ಹಾಲು ಕುಡ್ಕೊಂಡು, ತುಂಬ ಜನ ಬಂದಿದ್ರಲ್ಲ, ಹಾಲು ಕುಡ್ಕೊಂಡು ಮಲ್ಕೊಂಡ್ಬಿಟ್ಟಿತ್ತು. ಸೊ ಹಂಗಾಗಿ ಮತ್ತೆ ಅದನ್ನು ಮಾತಾಡ್ಸೋಕ್ಕೆ ಕರೆಕ್ಟಾಗಿ ಆಗಲಿಲ್ಲ. ಸೊ ಹಂಗಾಗಿ ಹಾಗೆ ಬಂದುಬಿಟ್ವಿ. ನಾನು ಮತ್ತೆ ಮಾತಾಡ್ಸೋಕೆ ಹೋಗ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಗೈಸ್. ನಮ್ಮ ಅಕ್ಕ ಪಾಪುನ ಅವರ ಗಂಡನ ಮನೆಗೆ, ಅಂದರೆ ಅಜ್ಜಿ ಮನೆಗೆ ಬಿಟ್ಟು ನಾವು ವಾಪಸ್ ಮನೆಗೆ ಬಂದ್ವಿ. ಸೊ ಅಷ್ಟೇ, ಇನ್ನೇನಿಲ್ಲ. ಅಂದರೆ ಅವರು ಚಿಕ್ಕದಾಗಿ ಶಾಸ್ತ್ರ ಮುಗಿಸಿದ್ರು. ಯಾಕಂದರೆ ಇನ್ನೊಂದೇನೋ ಮತ್ತೆ ಫಂಕ್ಷನ್ ಇದೆಯಂತೆ. ಅದು ಪಾಪುದು ತಲೆ ಕೂದಲು ತಗ್ಸಿ ಅದೇನೋ ಮಾಡ್ತಾರೆ ಅಂತೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಹ್ಯಾವ್ ಅ ನೈಸ್ ಡೇ. ಇವತ್ತಿನ ಆ್ಯಕ್ಚುಲಿ ಬೇಜಾರಿನ ವ್ಲಾಗ್. ಯಾಕೆಂದರೆ ನಮ್ಮ ಪಾಪುನ ಮಿಸ್ ಮಾಡ್ಕೋತಾ ಇದ್ದೀವಿ ನಾವು. ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಸೊ ರಜ್ಜೆ ಅಂತೂ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡ್ರು ಕಳ್ಸಾದ್ಮೇಲೆ. ಅಷ್ಟೇ, ಇನ್ನೇನಿಲ್ಲ. ನಾನು ಎಲ್ಲಡಿಕೆ ಹಾಕ್ಕೊಂಡಿದ್ದೀನಿ. ಸೊ ಬೈ ಗೈಸ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸೊ ದ್ಯಾಟ್ ಅದು ನನಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಗೈಸ್. ಹ್ಯಾವ್ ಅ ನೈಸ್ ಡೇ. ಬಾಯ್.